ಭಾಳ ಟೈಮ್ ಒ ಪಿ ಡಿ ಒಳಗೆ ಪೇಷಂಟ್ ಬಂದು ಹೇಳ್ತಾರೆ, ಡಾಕ್ಟರ್ ನಾವು ಟೂರ್ ಒಳಗೆ ಹೋಗಿತ್ತು, ಆವಾಗ ನಮ್ಗೆ ಅನ್ಪ್ರೊಟೆಕ್ಟೆಡ್ ಇಂಟರ್ಕೋರ್ಸ್ ಆಗೈತಿ, ಅದಕ್ಕೆ ನಮ್ಗೆ ಇದು ಪ್ರೆಗ್ನೆನ್ಸಿ ಐತೇನು ಇಲ್ವಾ, ಆಮೇಲೆ ಇದ್ರೆ ನಮ್ಗೆ ಇದು ಪ್ರೆಗ್ನೆನ್ಸಿ ಬ್ಯಾಡ್ರಿ. ಇದು ಫಸ್ಟ್ ಪ್ರೆಗ್ನೆನ್ಸಿ ಹೆಂಗೆ ಡಯಾಗ್ನೋಸಿಸ್ ಆಕತಿ ಅದನ್ನು ನೋಡೋಣ. ಪ್ರೆಗ್ನೆನ್ಸಿ ಹೆಂಗೆ ಡಯಾಗ್ನೋಸ್ ಆಕತಿ, ಯಾವಾಗ ಡಯಾಗ್ನೋಸ್ ಆಕತಿ, ಪ್ರೆಗ್ನೆನ್ಸಿದು ಏನೇನು ಸಿಂಪ್ಟಮ್ ಇರ್ತೈತಿ, ಇದರ ಬಗ್ಗೆ ಇವತ್ತು ಈ ವಿಡಿಯೋ ಒಳಗೆ ಡೀಟೇಲ್ ಒಳಗೆ ತಿಳ್ಕೊಳ್ಳೋಣ. ಹಲೋ, ಐ ಆಮ್ ಡಾಕ್ಟರ್ ಸುನೀತಾ ಲೋಢ್ಯಾ, ಫರ್ಟಿಲಿಟಿ ಆ್ಯಂಡ್ ರಿಪ್ರೊಡಕ್ಟಿವ್ ಸ್ಪೆಷಲಿಸ್ಟ್ ಆ್ಯಂಡ್ ಪ್ರಾಕ್ಟಿಸಿಂಗ್ ಗೈನಕಾಲಜಿಸ್ಟ್ ಸಿನ್ಸ್ ಲಾಸ್ಟ್ 25 years. ಪ್ರೆಗ್ನೆನ್ಸಿ ಡಯಾಗ್ನೋಸ್ ಆಗ್ಲಿಕ್ಕೆ ಇಂಟರ್ಕೋರ್ಸ್ ಆದಮೇಲೆ 2 ದಿವಸ ಒಳಗೆ ಪ್ರೆಗ್ನೆನ್ಸಿ ಐತಿ ಆರ್ ಇಲ್ವಾ ಗೊತ್ತಾಗಂಗಿಲ್ಲ. ಪ್ರೆಗ್ನೆನ್ಸಿ ಡಯಾಗ್ನೋಸ್ ಆಗಲಿಕ್ಕೆ ಇಂಟರ್ಕೋರ್ಸ್ ಆದಮೇಲೆ ಬ್ಲಡ್ ಒಳಗೆ ಡಯಾಗ್ನೋಸ್ ಆಗಲಿಕ್ಕೆ ಅಟ್ಲೀಸ್ಟ್ 8 ಇಂದ 10 ದಿವಸ ಬೇಕು ರೀ, ಮತ್ತು ಯೂರಿನ್ ಒಳಗೆ ಡಯಾಗ್ನೋಸ್ ಆಗಲಿಕ್ಕೆ 12 ಇಂದ 14 ದಿವಸ ಬೇಕು. ಇಂಟರ್ಕೋರ್ಸ್ ಆದಮೇಲೆ ಬ್ಲಡ್ ಒಳಗೆ ಏನು ಟೆಸ್ಟ್ ಮಾಡ್ತಾರೆ, ಆ ಬ್ಲಡ್ ಟೆಸ್ಟ್ಗೆ ಬೀಟಾ HCG ಅಂತಾರೆ. ಈ ಟೆಸ್ಟ್ ಒಳಗೆ 8 ಇಂದ 10 ದಿವಸ ಆದಮೇಲೆ ಇಂಟರ್ಕೋರ್ಸ್ ಆದಮೇಲೆ ನಮ್ಗೆ ಪ್ರೆಗ್ನೆನ್ಸಿ ಐತಿ ಆರ್ ಇಲ್ವಾ ಕನ್ಫರ್ಮ್ ಮಾಡೋಕೆ ಬರ್ತೈತಿ. ಮತ್ತು ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾರ್ಕೆಟ್ ಒಳಗೆ ಏನು ಕಿಟ್ ಸಿಕ್ಕತಿ, ಆ ಕಿಟ್ ಒಳಗೆ ನಾವು ಪ್ರೆಗ್ನೆನ್ಸಿ ಐತಿ ಆರ್ ಇಲ್ವಾ ಗೊತ್ತಾಗ್ತತಿ. ಬಟ್ ಇದು ಗೊತ್ತಾಗಕ್ಕೆ ಇಂಟರ್ಕೋರ್ಸ್ ಆದಮೇಲೆ ಅಟ್ಲೀಸ್ಟ್ 12 ಇಂದ 14 ದಿವಸ ಬೇಕು. ಪ್ರೆಗ್ನೆನ್ಸಿ ಇದ್ರೆ ಇದ್ರ ಒಳಗೆ 2 ಲೈನ್ ಕಾಣ್ತತಿ, ಪ್ರೆಗ್ನೆನ್ಸಿ ಇಲ್ಲ ಅಂದ್ರೆ 1 ಲೈನ್ ಕಾಣ್ತತಿ. ಮತ್ತು ನಿಮ್ಗೆ ಯಾವಾಗ ಪ್ರೆಗ್ನೆನ್ಸಿ ಅನ್ನಿಸ್ತತಿ ನಮ್ದು ಇರ್ಬೋದು, ಫಸ್ಟ್ ಅಂದ್ರೆ ನಿಮ್ಗೆ ಪೀರಿಯಡ್ಸ್ ಮಿಸ್ ಆಕತಿ. ಸಪೋಸ್ ನಿಮ್ದು ಪೀರಿಯಡ್ಸ್ ರೆಗ್ಯುಲರ್ ಬರ್ತತಿ ಅಂದ್ರೆ ಯಾವ ಟೈಮ್ ಪೀರಿಯಡ್ಸ್ ಬರಬೇಕಾಗಿತ್ತು ಫಸ್ಟ್ ಆ ಟೈಮ್ಗೆ ನಿಮ್ದು ಪೀರಿಯಡ್ಸ್ ಮಿಸ್ ಆಕತಿ. ಎರಡನೇದು ಒಂದೊಂದು ಸಲ ಪೇಷಂಟ್ಗೆ ವಾಂತಿ, ಉಬ್ಳಿಕು, ಹಂಗೆ ನಾಸಿಯಾ, ಊಟ ಸೇರಂಗಿಲ್ಲ, ಹಾಗೆಲ್ಲ ಸಿಂಪ್ಟಮ್ಸ್ ಆಗ್ಬೋದು. ಮತ್ತು ಒಂದೊಂದು ಸಲ ಬ್ರೆಸ್ಟ್ ಪೇನ್, ಬ್ರೆಸ್ಟ್ ಟೆಂಡರ್ನೆಸ್ ಅದನ್ನು ಆಗ್ಬೋದು. ಆಮೇಲೆ ಕನ್ಫರ್ಮೇಟ್ರಿ ಟೆಸ್ಟ್ ಫಾರ್ ದ ಪ್ರೆಗ್ನೆನ್ಸಿ ಈಸ್ ಸೋನೋಗ್ರಫಿ. ನಿಮ್ಮ ಪೀರಿಯಡ್ ಮಿಸ್ ಆಗೈತಿ, ನಿಮ್ದು ಟೆಸ್ಟ್ ಪಾಸಿಟಿವ್ ಐತಿ, ಆವಾಗ ನೀವು ಸ್ಕ್ಯಾನಿಂಗ್ ಮಾಡಿಸ್ಬೇಕ್ರಿ. ಸ್ಕ್ಯಾನಿಂಗ್ ಒಳಗೆ ಪ್ರೆಗ್ನೆನ್ಸಿ ಐತಿ ಅವ್ರು ಇಲ್ವಾ ಫಸ್ಟ್ ಕನ್ಫರ್ಮ್ ಆಗ್ತತಿ. ಸೆಕೆಂಡ್ಲಿ ಇದು ಪ್ರೆಗ್ನೆನ್ಸಿ ಗರ್ಭಚೀಲ ಒಳಗೆ ಐತಿ ಅವ್ರು ಔಟ್ಸೈಡ್ ಐತಿ, ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಐತಿ ಅದಕ್ಕೆ ಗೊತ್ತಾಕತಿ. ಮತ್ತು ಪ್ರೆಗ್ನೆನ್ಸಿ 1 ಐತಿ, 2 ಐತಿ, ಟ್ವಿನ್ಸ್ ಐತಿ, ಏನೈತಿ ಅದು ನಮ್ಗೆ ಗೊತ್ತಾಕತಿ. ಅದಕ್ಕೆ ಸ್ಕ್ಯಾನಿಂಗ್ ಈಸ್ ದ ಮೋಸ್ಟ್ ಕನ್ಫರ್ಮೇಟ್ರಿ ಟೆಸ್ಟ್ ಫಾರ್ ಪ್ರೆಗ್ನೆನ್ಸಿ. ಅದಕ್ಕೆ ನಿಮ್ಗೆ ಯಾವಾಗೂ ಅನ್ನಿಸ್ತತಿ ನಾವು ಪ್ರೆಗ್ನೆನ್ಸಿ ಐತಿ ಅವ್ರು ಇಲ್ವಾ ಫಸ್ಟ್ ನಿಮ್ದು ಪೀರಿಯಡ್ಸ್ ಮಿಸ್ ಆಕತಿ. ಬ್ಲಡ್ ಅಥವಾ ಯೂರಿನ್ ಒಳಗೆ ಪ್ರೆಗ್ನೆನ್ಸಿ ಟೆಸ್ಟ್ ಕನ್ಫರ್ಮ್ ಆದಮೇಲೆ ಸಾಧ್ಯಷ್ಟು ಜಲ್ದಿ ಸೋನೋಗ್ರಫಿ ಮಾಡಿಸ್ಬೇಕ್ರಿ. ಅದ ಪ್ರಕಾರ ನೀವು ನಿಮ್ಮದು ಡಾಕ್ಟ್ರಿಗೆ, ಗೈನಕಾಲಜಿಸ್ಟ್ಗೆ ಕನ್ಸಲ್ಟ್ ಮಾಡ್ಬೇಕ್ರಿ. ಅದಕ್ಕೆ ಇವತ್ತು ಈ ವಿಡಿಯೋ ಒಳಗೆ ಪ್ರೆಗ್ನೆನ್ಸಿ ಹೆಂಗೆ ಡಯಾಗ್ನೋಸಿಸ್ ಮಾಡ್ತಾರೆ, ಯಾವಾಗ ಡಯಾಗ್ನೋಸಿಸ್ ಮಾಡ್ಬೋದು, ಏನು ಸಿಂಪ್ಟಮ್ಸ್ ಇರ್ತೈತಿ, ಸೈನ್ಸ್ ಇರ್ತೈತಿ, ಏನೇನು ಟೆಸ್ಟ್ ಮಾಡ್ಬೇಕ್ರಿ, ಅದರಿಂದ ಪ್ರೆಗ್ನೆನ್ಸಿ ಗೊತ್ತಾಕತಿ, ಅದರ ಒಳಗೆ ನಾವು ಡೀಟೇಲ್ ಒಳಗೆ ನೋಡಿದ್ವಿ. ಇದೇ ಪ್ರಕಾರ ನಾವು ಪ್ರೆಗ್ನೆನ್ಸಿ, ಡೆಲಿವರಿ, ಇನ್ಫರ್ಟಿಲಿಟಿ ಮತ್ತು ಗೈನಕ್ ರಿಲೇಟೆಡ್ ವಿಡಿಯೋಸ್ ರೆಗ್ಯುಲರ್ಲಿ ಅಪ್ಲೋಡ್ ಮಾಡ್ತೀವಿ. ನೀವು ನೋಡ್ತಾ ಇರ್ರಿ. ನಿಮ್ಗೆ ಚಲೋ ಅನಿಸಿದ್ರೆ ನೀವು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.